ಇವರು ಮುಗ್ಧರು ಅನ್ಬೇಕೋ, ತಲೆ ಇಲ್ಲ ಅನ್ಬೇಕೋ, ಇಲ್ಲ ಅತಿಯಾದ ಜಾಣ್ಮೆ ಅಂತ ಅನ್ಬೇಕೋ, ಏನಂತ ಅನ್ಬೇಕು ಇವ್ರನ್ನ ನನಗೆ ಅರ್ಥ ಆಗ್ತಾ ಇಲ್ಲ. ನಾವು ಪ್ರೈವೇಟ್ ಸ್ಕೂಲ್ಗಳು ಮಾಡ್ತಿರೋ ಶೋಷಣೆ ಬಗ್ಗೆ ಮಾತಾಡ್ತಿದ್ರೆ ಇವ್ರು ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ ಕಳಿಸ್ಬೇಡಿ, ನೀವು ಶೋಕಿಗೆ ಕಳಿಸ್ತೀರಾ, ಬಿಲ್ಡಪ್ ನಿಮ್ದು, ಗೌರ್ಮೆಂಟ್ ಸ್ಕೂಲ್ ಕಳಿಸಿ ಎಲ್ಲ ಫ್ರೀ ಅಂತ. ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ, ಪ್ರೈವೇಟ್ ಸ್ಕೂಲ್ಗೆ ಪೇರೆಂಟ್ಸ್ ಎಲ್ಲ, ಪ್ರೈವೇಟ್ ಸ್ಕೂಲ್ ಕಳಿಸೋ ಪೇರೆಂಟ್ಸ್ ಎಲ್ಲ ಅವ್ರು ಶೋಕಿಗೆ ಕಳಿಸ್ತಾ ಇಲ್ಲ, ಖಚಿತವಾಗಿ ಅದು ಹೇಳ್ಬೋದು, ಶೋಕಿಗೆ ಕಳಿಸ್ತಾ ಇಲ್ಲ ಕಾಸ್ಟ್ ಜಾಸ್ತಿ ಆಗಿರೋ ಕಳಿಸ್ತಾ ಇಲ್ಲ. ಸೊ ಈ ತರ ಆಲೋಚನೆ ಮಾಡಿ ಮನಸ್ಥಿತಿ ಇರೋರೆಲ್ಲರೂ ಇದನ್ನ ಚೆನ್ನಾಗಿ ಕೇಳಿಸ್ಕೋಬೇಕು. ಏನಕ್ಕೆ ಮಕ್ಕಳನ್ನ ಪ್ರೈವೇಟ್ ಸ್ಕೂಲಿಗೆ ಕಳಿಸಿದ್ದಾರೆ, ಗೌರ್ಮೆಂಟ್ ಸ್ಕೂಲ್ ಬೇಡ ಅಂತ ನಂಬರ್ಸ್ ಹೇಳ್ತೀನಿ ಕೇಳಿ. ಓಕೆ, ಫಸ್ಟ್ ಥಿಂಗ್, ಈಗ ನಮ್ಮ ಕರ್ನಾಟಕದಲ್ಲಿ ಜಾಬ್ ಲೆಕ್ಕಾಚಾರ ನೋಡಿದ್ರೆ ನೀವು, ನಮ್ಮ ಗವರ್ನಮೆಂಟ್ ಬರೀ 3-4 ಲಕ್ಷ ಎಂಪ್ಲಾಯ್ಮೆಂಟ್ ಕೊಡ್ತಾ ಇದೆ. ಇನ್ನು 70 ಲಕ್ಷದಿಂದ ಕರ್ನಾಟಕದಲ್ಲಿ ಜಾಬ್ ಕೊಡ್ತಾ ಇರೋದು IT ಸೆಕ್ಟರ್ ಮತ್ತೆ ವಿವಿಧ ಸೆಕ್ಟರ್ಗಳು. ಎಲ್ಲಾ ಕಡೆ ಆದಷ್ಟು ಕಂಪ್ಯೂಟರ್, ಇಂಗ್ಲಿಷ್ ಲ್ಯಾಂಗ್ವೇಜ್, ಫಾರಿನ್ ಜೊತೆ ಕಮ್ಯುನಿಕೇಶನ್, ಫಾರಿನ್ ಕ್ಲೈಂಟ್ಸ್ ಜೊತೆ ಕಮ್ಯುನಿಕೇಶನ್, ಈ ತರ ಇದೆ. ಸೊ ಈಗ ಗವರ್ಮೆಂಟ್ ಶಾಲೆಯಲ್ಲಿ ಓದ್ಕೊಂಡವ್ರಿಗೆ ಇಲ್ಲೆಲ್ಲ ಸುಲಭವಾಗಿರುತ್ತಾ, ಈಸಿ ಆಗಿರುತ್ತಾ? ಓಕೆ ಸರಿ, ಬಿಟ್ಟಾಕೋಣ. ನಮ್ಮ ಗವರ್ಮೆಂಟ್ ಶಾಲೆಯಲ್ಲೂ ಇಂಗ್ಲಿಷ್ ಹೇಳ್ಕೊಡ್ತಿದ್ದಾರೆ, ಇಂಗ್ಲಿಷ್ಗೆ ಪ್ರಾಧಾನ್ಯತೆ ಕೊಡ್ತಿದ್ದಾರೆ ಅಂತ ಅನ್ಕೊಳ್ಳೋಣ. ಸೊ ಇದನ್ನ ಪಕ್ಕಕ್ಕಿಟ್ರೆ ಗವರ್ಮೆಂಟ್ ಶಾಲೆಗಳ ಬಗ್ಗೆ ಮಾತಾಡೋಣ ಒಂದ್ಸಲ. ಗವರ್ಮೆಂಟ್ ಶಾಲೆಗಳಲ್ಲಿ ನೀವು 2025 ತಗೊಂಡ್ರೆ 38 ಟೀಚರ್ ಜಾಬ್ ಪೋಸ್ಟ್ ಖಾಲಿ, ಭರ್ತಿ ಮಾಡಕ್ಕಾಗಿಲ್ಲ. ಅಂದ್ರೆ ಇದ್ರ ಅರ್ಥ ಏನು? ಫಸ್ಟ್ ಆಫ್ ಆಲ್ ಗವರ್ಮೆಂಟ್ ಪ್ಲಾನ್ ಮಾಡೋದು 100,000 ಮಕ್ಕಳಿಗೆ 1-2 ಟೀಚರ್ನ, ಇಲ್ಲ ಒಂದೇ ಟೀಚರ್ ಹಲವಾರು ಕ್ಲಾಸ್ಗಳು ತಗೊಳ್ಳೋತರ. ಈಗ 38,000 40,000 ಟೀಚರ್ಸ್ ನ ಹೈರ್ ಮಾಡಿಲ್ಲ, ಸ್ಕೇರ್ಸಿಟಿ ಭರ್ತಿ ಮಾಡಕ್ ಆಗ್ಲಿಲ್ಲ ಅಂದ್ರೆ ಈ ಮಕ್ಕಳಿಗೆ ಪಾಠ ಹೇಳ್ಕೊಡೋರು ಯಾರು? ಸರಿ, ಬಂದವರಾದ್ರೂ ಚೆನ್ನಾಗಿ ಹೇಳ್ಕೊಡ್ತಾರ ಅಂದ್ರೆ ಮಕ್ಕಳ ಹತ್ರ ಕೆಲಸ ಮಾಡಿಸೋದು, ಅಲ್ಲೋಗಿ ತಗೊಂಡ್ಬಾ, ಇಲ್ಲೋಗಿ ತಗೊಂಡ್ಬಾ, ಹೋಗ್ಲಿ ಒಳ್ಳೆ ಟೀಚರ್ಸ್ ಹೇಳ್ಕೊಂಡು, ಟೀಚರ್ಸ್ ಒಳ್ಳೆಯವರಾದ್ರೆ ನಮ್ಮ ಗವರ್ಮೆಂಟ್ ನೋಡಿ ಎಲೆಕ್ಷನ್ ಡ್ಯೂಟಿಗೆ ಹಾಕೋದು, ಸೆನ್ಸೆಕ್ಸ್ ವರ್ಷಕ್ಕೆ ಹಾಕೋದು, ಸೆನ್ಸೆಕ್ಸ್ ಡ್ಯೂಟಿಗೆ ಹಾಕೋದು, ಇಲ್ಲ ಕಿಚನ್ ಅಲ್ಲಿ ಹೋಗ್ಬಿಟ್ಟು ನೀನು ಮಾನಿಟರ್ ಮಾಡು ಅಂತ ಕೇಳೋದು, ಇಲ್ಲ ಡಾಟಾ ಎಂಟ್ರಿ ಕೆಲಸ ಕೊಡೋದು, ಮಕ್ಕಳಿಗೆ ಯಾರೇ ವಿದ್ಯೆ ಹೇಳ್ಕೊಡೋದು. ಆಯ್ತು, ಇವ್ರನ್ನು ಎಲ್ಲ ಚೆನ್ನಾಗಿದ್ದಾರೆ, ಗವರ್ಮೆಂಟ್ ಒಂದು ಒಳ್ಳೆ ಪದ್ಧತಿಯಲ್ಲಿ ನಡೆಸ್ತಾ ಇದೆ, ಈ ತರ ಯಾವ್ದು ಪ್ರಾಬ್ಲಮ್ ಇಲ್ಲ ಅಂತ. ಶೌಚಾಲಯಗಳು 60-70 ಸಾವಿರ ಶಾಲೆಗಳಲ್ಲಿ ಸರಿಯಾದ ಶೌಚಾಲಯಗಳಿಲ್ಲ. 3,500 ಸ್ಕೂಲ್ಗಳಲ್ಲಿ, ಗವರ್ಮೆಂಟ್ ಸ್ಕೂಲ್ಗಳಲ್ಲಿ ಶೌಚಾಲಯಗಳು ಯೂಸ್ ಮಾಡಕ್ಕೆ ಆಗಲ್ಲ, ನರಕ. 4,000 ಸ್ಕೂಲ್ಗಳಲ್ಲಿ ಶೌಚಾಲಯದಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಈ ತರ ಪ್ಲೇಸಸ್ ಗಳಲ್ಲಿ ಕಲ್ಸ್ಬೇಕು ಅನ್ಕೊಂತೀರಾ ನೀವು? ಫುಡ್ ಪಾಯ್ಸನಿಂಗ್ ಫ್ರೀಕ್ವೆಂಟ್ ಆಗಿ ಟಿವಿಯಲ್ಲಿ ನೋಡ್ತೀರಾ, ಫುಡ್ ಪಾಯ್ಸನಿಂಗ್. ಗವರ್ಮೆಂಟ್ ಸ್ಕೂಲ್ಗಳು ಅನ್ನೋದು ನಾಮಕೆ ವಾಸ್ತೆ, ಸುಮ್ನೆ ಹೆಸರಿಗಾಗಿ ನಮ್ಮನ್ನೆಲ್ಲ ಸಮಾಧಾನ ಮಾಡೋದಕ್ಕೆ ಗವರ್ಮೆಂಟ್ ಶಾಲೆ ಆಗಿರ್ಬೋದು, ಗವರ್ಮೆಂಟ್ ಹಾಸ್ಪಿಟಲ್ಸ್ ಆಗಿರ್ಬೋದು. ಸೊ ಅದೆರಡು ನಮ್ಮ ರಾಜ್ಯಾಂಗದ ಪ್ರಕಾರ ಉಚಿತವಾಗಿ ಕೊಡಬೇಕಾಗುತ್ತೆ ಸವಲತ್ತುಗಳು. ಗವರ್ಮೆಂಟ್ ಎಲ್ಲಿ ಇನ್ವೆಸ್ಟ್ ಮಾಡುತ್ತೆ? ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ, ಗವರ್ಮೆಂಟ್ ಎಲ್ಲಿಂದ ಬರುತ್ತೆ ಅಷ್ಟು ದುಡ್ಡು? ಆತರ ನಮ್ಮ ಸ್ಕೂಲ್ಗಳು ನೋಡ್ಕೊಳಕ್ಕಾಗಲ್ಲ, ಆತರ ನಮ್ಮ ಸ್ಕೂಲ್ಗಳನ್ನ ಬಿಲ್ಡ್ ಮಾಡಕ್ಕಾಗಲ್ಲ. ಏನಕ್ಕಾಗುತ್ತೆ ಅಂದ್ರೆ ಅಲ್ಲಿಂದ ದುಡ್ಡು ಬರಲ್ಲ, ಅಲ್ಲಿ ದುಡ್ಡು ಇಡ್ತಾ ಇರ್ಬೇಕು. ಸೊ ಒಂದ್ ತಿಳ್ಕೊಳ್ಳಿ, ಭಾರತ ದೇಶ ಉಜ್ವಲವಾಗಿರೋದು ಯಾವಾಗಂದ್ರೆ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯೆ ಕೊಟ್ಟಾಗ, ಒಂದು ಒಳ್ಳೆ ಭವಿಷ್ಯ ಕೊಟ್ಟಾಗ. ನಮ್ಮ ರಾಜಕಾರಣಿಗಳಿಗೆ ನಮ್ಮ ಮಕ್ಕಳು ಮಿಡಿಲ್ ಕ್ಲಾಸ್ ಜನ, ಬಡವರ ಮಕ್ಕಳುಗಳು ಉದ್ಧಾರ ಆಗೋದು ಇಷ್ಟ ಇಲ್ಲ. ಹಾಗಾಗಿ ಆ ಸ್ಕೂಲ್ಗಳನ್ನ ಯಾವತ್ತೂ ಬೆಳೆಸಲ್ಲ. ಪ್ಲಸ್ ಇದಲ್ಲದೆ ಅವರೇ ಬೇರೆ ಕಡೆ ದುಡ್ಡಿರೋರ್ನೆಲ್ಲ ಫಿಲ್ಟ್ರೇಷನ್ ಮಾಡ್ಕೊಂಡು ಇವ್ರ ಹತ್ರ ದುಡ್ಡು ತಗೋಬೇಕು. ಅವರೇ ಮತ್ತೆ ಪ್ರೈವೇಟ್ ಶಾಲೆಗಳನ್ನ ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಕ್ವಾಲಿಟಿ ಚೆನ್ನಾಗಿದೆ, ಹಂಗಿದೆ ಹಿಂಗಿದೆ. ಈ ಪೊಲಿಟಿಷಿಯನ್ಸ್ ಪ್ರೈವೇಟ್ ಶಾಲೆಗಳನ್ನ ಅಷ್ಟು ಚೆನ್ನಾಗಿ ನಡೆಸ್ತಾರೆ. 25 ಮಕ್ಕಳಿಗೆ 1 ಟೀಚರ್ನ 2 ಟೀಚರ್ನ ಹಾಕ್ತಾರೆ, ಕ್ಲೀನ್ ಆಗಿ ಇಡ್ತಾರೆ, ಶೌಚಾಲಯಗಳು, ಕ್ಲಾಸ್ ರೂಮ್ಗಳು ಕ್ಲೀನ್, ಅಡ್ವಾನ್ಸ್ ಟೆಕ್ನಾಲಜಿ. ಇದೆಲ್ಲ ಮಾಡಕ್ಕಾಗುತ್ತೆ, ಗವರ್ಮೆಂಟ್ ಶಾಲೆಗಳು ಮಾಡಕ್ಕಾಗಲ್ಲ. ಗವರ್ಮೆಂಟ್ ಶಾಲೆಗಳು ಮಾಡಲ್ಲ ಅಂದ್ರೆ ಅಲ್ಲಿ ಮಾಡ್ತಾರೆ, 1-2 ತೋರಿಸ್ಕೊಳ್ಳೋದಕ್ಕೆ. 90% ಶಾಲೆಗಳು ಇದೇ ಪ್ರಾಬ್ಲಮ್ ಅಲ್ಲಿದೆ, ಇದೇ ತರ ಪ್ರಾಬ್ಲಮ್ಸ್, ಇದೇ ಸಿನಾರಿಯೋ. ದಯವಿಟ್ಟು ನಂಬರ್ಸ್ ತಿಳ್ಕೊಳ್ಳಿ, ಸತ್ಯ ತಿಳ್ಕೊಂಡು ಮಾತಾಡಿ. ಸುಮ್ನೆ ಶೋ ಆಫ್ ಮಾಡಕ್ಕೆ ಮಕ್ಕಳನ್ನ ಕಳಿಸ್ತಾರ ಪ್ರೈವೇಟ್ ಶಾಲೆಗಳಿಗೆ? ಇಲ್ಲ, ಇವ್ರಿಗೆಲ್ಲ ಅವ್ರ ಮಕ್ಕಳ ಜೀವನವನ್ನು ಒಂದು ಒಳ್ಳೆ ರೀತಿಯಲ್ಲಿ ನೋಡ್ಬೇಕಂತ ಆಸೆ ಇರುತ್ತೆ. ಹಾಗಾಗಿ ಅವ್ರು ಈ ನಿರ್ಣಯ ತಗೊಳ್ತಾರೆ. ಗವರ್ಮೆಂಟ್ ಸ್ಕೂಲ್ಗಳು ಈ ತರ ಮಾಡಿ ಹೇಳಿದ ಮಧು ಬಂಗಾರಪ್ಪನಿಗೆ ಪ್ರೈವೇಟ್ ಶಾಲೆಗಳ ತರನೇ ಗವರ್ಮೆಂಟ್ ಶಾಲೆಗಳು ನಡಿ ಅಂತ. ಗವರ್ಮೆಂಟ್ ಶಾಲೆಗಳಿಗೆ ಏನಕ್ಕೆ ಹೋಗ್ತಿದ್ದಾರೆ ನೋಡಿ, ಗವರ್ಮೆಂಟ್ ಶಾಲೆಗಳಿಗೆ ಯಾವ ತರ ಅಟೆಂಡೆನ್ಸ್ ತೋರಿಸೋದಕ್ಕೆ ಉಚಿತ ಊಟ ಅಂತಿದ್ದಾರೆ, ಆದ್ರೆ ಅದು ಬಹುತೇಕ ಸಲ ಫುಡ್ ಪಾಯ್ಸನಿಂಗ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದೆಲ್ಲ. ಸೊ ನಾನು ಗವರ್ಮೆಂಟ್ ಶಾಲೆಗಳಿಗೆ ವಿರುದ್ಧ ಅಲ್ಲ, ಪ್ರೈವೇಟ್ ಶಾಲೆಗಳ ವಿರುದ್ಧ. ಏನಕ್ಕೆ ವಿರುದ್ಧ ಅಂದ್ರೆ ಪ್ರೈವೇಟ್ ಶಾಲೆಗಳು ನಡೆಸೋ ವಿಧಾನಕ್ಕೆ ವಿರುದ್ಧ ಅಲ್ಲ. ಈ ತರ ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ದಾರೆ ನೋಡಿ, ಶೋಷಣೆ ಮಾಡ್ತಿದ್ದಾರೆ ನೋಡಿ, ಇದ್ರ ಬಗ್ಗೆ ಮಾತ್ರ. ಸೊ ಪ್ರೈವೇಟ್ ಶಾಲೆಗಳಿಂದ ನೋಡಿ ಗವರ್ಮೆಂಟ್ ಶಾಲೆಗಳು ತುಂಬಾ ಇಂಪ್ಲಿಮೆಂಟ್ ಮಾಡಬಹುದು.